ಪಕ್ಷಕ್ಕೆ ದುಡಿದು ನಮಗೆ ಗೊತ್ತಿಲ್ಲಪ್ಪ. ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ನನ್ನ ಒಪಿನಿಯನ್ನು, ಪಕ್ಷಕ್ಕೆ ಯಾರು ಮೋಸ ಮಾಡಿ ಪಕ್ಷಕ್ಕೆ ಹಾನಿ ಮಾಡಿದ್ರು ಅವ್ನು ಯಾವ ಕಾರಣಕ್ಕೂ ಪಕ್ಷಕ್ಕೆ ತಗೋಬಾರ್ದು ಅಂತ ನನ್ನ ನಿಲುವು. ಮತ್ತು ಸಿದ್ದರಾಮಯ್ಯನವರು ಕೂಡ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ, ಯಾವ ಕಾರಣಕ್ಕೂ ಅಂಥವ್ರನ್ನ ನಾವು ಪಕ್ಷಕ್ಕೆ ತಗೊಳ್ಳಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆ ನಿಲುವು ಮೇಲೆ ಇರ್ತಾರೆ ಅಂತ ನನ್ನ ನಂಬಿಕೆ. ಮತ್ತು ಯಾವ ಕಾರಣಕ್ಕೂ ಅವಕಾಶವಾದಿಗಳನ್ನ ರಾಜಕಾರಣದಲ್ಲಿ ಸಾಧ್ಯ ಆದಾಗ ಮಟ್ಟ ಹಾಕ್ತಕ್ಕಂಥ ಕೆಲಸ ಮಾಡಬೇಕು, ಪಕ್ಷ ಮಾಡಬೇಕು. ಇಲ್ಲಾಂದರೆ ನೈತಿಕತೆ ಇಟ್ಕೊಂಡು ಪ್ರಾಮಾಣಿಕತೆಯಿಂದ ದುಡಿಯೋಂಥವ್ರಿಗೆ ನೆಲೆಯಲ್ಲಿರುತ್ತೆ. ಬೇರೆ ಬೇರೆ ಕಾರಣಗಳಿಗೆ ಹಣ ಮತ್ತೊಂದು ಶಕ್ತಿ ಇದೆ ಅಂತೇಳಿ ನೀವು ಕರ್ಕೊಂಬಿಟ್ರೆ ಪಕ್ಷವನ್ನು ಕಟ್ಟಿದಂಥವ್ರು, ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರಿಗೆ ನೋವಾಗುತ್ತೆ. ಅವರಿಗೆ ಪಕ್ಷದ ಮೇಲೆ ನಂಬಿಕೆ ಅವರು. ಅದಕ್ಕೆ ಯಾವ ಕಾರಣಕ್ಕೂ ಇಂಥವ್ರು ತಗೋಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಯಾರಾದರೂ ಆಗಲಿ ಸರಿಯಲ್ಲ. ನನ್ನ ದೃಷ್ಟಿಯಲ್ಲಿ ಸರಿಯಲ್ಲ ಅದು. ಅದಕ್ಕಿಂತ ಮುಂದೆ ನಾನು ಹೇಳಲ್ಲ. ಸೀಮಿತವಾಗಿ ನಮ್ಮ ಜಿಲ್ಲೆಗೆ ಸುಧಾಕರ್ ಅವಶ್ಯಕತೆ ಇಲ್ಲ. ಸುಧಾಕರ್ ಬರೋದನ್ನು ನಾವೆಲ್ಲ ವಿರೋಧ ಮಾಡ್ತೀವಿ. ಯಾವ ಕಾರಣಕ್ಕೂ ಸುಧಾಕರ್ನ ಇಲ್ಲಿ ಈ ಕ್ಷೇತ್ರದಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡೋದು ಗೊತ್ತಿಲ್ಲ. ಅದು ನನಗೆ ಮಾಹಿತಿ ಇಲ್ಲ. ನಾನು ಈ ಥರ ಪತ್ರಿಕೆಯಲ್ಲಿ ಅದೆಲ್ಲ ಓದಿದ್ದೀನಿ, ಹೇಳ್ತಾ ಇದ್ದೀನಿ. ನೈತಿಕ ನೋಡಿ, ರಾಜಕಾರಣದಲ್ಲಿ ನೈತಿಕತೆ ಅನ್ನೋದು ಇರಬೇಕು. ನಾವೆಲ್ಲ ಒಂದು ನೈತಿಕತೆ ಇಟ್ಕೊಂಡು ರಾಜಕಾರಣ ಮಾಡಿ, ನಾವು ಅವಕಾಶಕ್ಕೋಸ್ಕರ ಇನ್ನೊಂದಕ್ಕೋಸ್ಕರ ಸಂದರ್ಭಕ್ಕೆ ನಾಟಕಗಳಾಡಿ. ಜಿಲ್ಲಾ ಪರಿಷತ್ ಸಂಪಂಗಿ ಇಲ್ಲೇ ಇದ್ದಾರೆ. ಅವ್ರ ತಂದೆಗೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಹತ್ರ ಬಂದರು, ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡ್ರು. 2013ರಲ್ಲಿ ನಾನು 4 ಸಲ ಗೆದ್ದ ಮೇಲೆ 1ನೇ ಸಲ ಗೆದ್ದವರು ನನಗೂ ಮಂತ್ರಿ ಬೇಕು ಅಂದರು. ಎಲ್ಲಾದರೂ ಉಂಟಾಯಿತು? ಈ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡುವಂಥವ್ರು ಅವಕಾಶವಾದಿಗಳು ನಮಗೆ ಬೇಕಿಲ್ಲ.